ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ.ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಶಾಯನ ಗ್ರಂಥ, ದ ಬುಕ್ ಆಫ್ ಐಸಾಯ, 14ನೇ ಅಧ್ಯಾಯ. 14ನೇ ಅಧ್ಯಾಯ, ಚಾಪ್ಟರ್ 14 ಆಫ್ ಐಸಾಯ. ಅದರಲ್ಲಿ ನಾವು ನೋಡುವುದಾದರೆ ಬಾಬೇಲಿನ ವಿಷಯವಾದ ದೈವೋಕ್ತಿ ಅಥವಾ ಪ್ರವಾದನೆ ಮುಂದುವರಿತಾ ಇದೆ. ಯಾಕಂದರೆ ಯೆಶಾಯ 13ರಿಂದ 22 ಅಧ್ಯಾಯಗಳವರೆಗೆ ಯೆಹೂದ್ಯರಲ್ಲದ ದೇಶದವರಿಗೂ ದೇವರು ಕೆಲವು ಮಾತುಗಳನ್ನು ಹೇಳಬೇಕಂತ ದೈವೋಕ್ತಿಯನ್ನು ಅಥವಾ ಪ್ರವಾದನೆಯನ್ನು ನುಡಿಯುವಂಥದ್ದನ್ನು ಅಲ್ಲಿ ನಾವು ನೋಡ್ತೇವೆ. ಯಾಕೆ ಆ ಮಾತು ಎಂಬುದಾಗಿ ನೋಡುವಾಗ, ದೇವರು ರಾಜ್ಯಗಳ ದೇವರು, ದೇವರು ಚರಿತ್ರೆಯ ದೇವರು, ದೇವರು ಸರ್ವ ಜನಾಂಗಗಳ ದೇವರಾಗಿದ್ದಾನೆ. ಆದ ಕಾರಣ ಆತನು ಎಲ್ಲ ಜನಾಂಗಗಳಿಗೆ ಮಾತನಾಡುವಂಥ ಅಧಿಕಾರ ಇದೆ. ಆತನು ಹೇಳಲಿಕ್ಕೆ ಮನಸ್ಸಿದೆ, ಆತನು ಮಾತನಾಡುವಂಥ ಹಕ್ಕಿದೆ. ಆದ ಕಾರಣ ಒಂದೊಂದು ದೇಶದವರ ಕುರಿತಾಗಿ ದೈವೋಕ್ತಿ ಅಥವಾ ಪ್ರವಾದನೆಯನ್ನು ಯೆಶಾಯನ ಮುಖಾಂತರವಾಗಿ ನುಡಿಯುವಂಥದ್ದನ್ನು ನೋಡ್ಬೋದು. 13ರಲ್ಲಿ ಪ್ರಾರಂಭವಾದಂಥ ಬಾಬೇಲ್ ಈಗ 14ಕ್ಕೂ ಮುಂದುವರಿತಾ ಇದೆ ಮತ್ತು ಸುಮಾರು 23 ವಚನಗಳು ಬಾಬೇಲಿನ ಪ್ರವಾದನೆಯ ವಿಷಯವಾಗಿ 14ನೇ ಅಧ್ಯಾಯದಲ್ಲಿದೆ. ಮತ್ತು ಆ ಯೆಹೋವನು ದೇವರು ಇರುವಾತನೇ ಆಗಿದ್ದೇನೆ, ಇರುವಾತನೇ ಆಗಿರುವಾತನು, ಎಂಥವನಾಗಿರುವೆನು ಅಂಥವನಾಗಿರುವೆನು ಎಂಬಾತನು ಯಾಕೋಬ್ಯರನ್ನು ಕನಿಕರಿಸಿ ಮತ್ತೆ ಇಸ್ರಾಯೇಲರನ್ನು ಆರಿಸಿಕೊಂಡು, ವಾವ್, ಇಸ್ರಾಯೇಲರಿಗೆ ವಿರುದ್ಧವಾಗಿ ಅಶ್ಶೂರ್ಯವನ್ನು ಅಥವಾ ಅರಾಮ್ಯರನ್ನು ಎಬ್ಬಿಸಿದ ದೇವರು ಈಗ ಇಸ್ರಾಯೇಲರ ವಿಷಯದಲ್ಲಿ ಆ ಒಂದು ದಿನ ಮುಗಿಯಿತು. ಅವರಲ್ಲಿದ್ದ ಕಲ್ಮಶ ತೊಲಗಿತು. ಅವರಲ್ಲಿ ಉಳಿದಂಥವರನ್ನು ದೇವರು ಆರಿಸಿಕೊಂಡು ಉಳಿಸಿ ಈಗ ಮುಂದುವರಿಸುವಂಥ ವೇಳೆಯಲ್ಲಿ, ಹೌದು, ದೇವರು ಆಯ್ಕೆ ಮಾಡಿ ಕೆಲವರನ್ನು ತನಗೋಸ್ಕರವಾಗಿ ಉಳಿಸಿಕೊಳ್ತಾನೆ. ಆ ಉಳಿದಂಥ ಜನರ ಗುಂಪಿಗೆ ನಾವು ಸೇರಿದವರಾಗಿರಬೇಕು. ಹೌದು, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ರಕ್ಷಣೆಯನ್ನು ಹೊಂದುವರು. ಆದರೂ ಮೊದಲಿದ್ದವರು ಕಡೆಯವರು, ಕಡೆಯದವರು ಮೊದಲಿನವರು ಆಗುವಂಥ ಸಾಧ್ಯತೆ ಇದೆ. ಮತ್ತು ಯೆಹೋವನ ದೇಶದಲ್ಲಿ ಎಂಬಂಥ ಮಾತನ್ನು ಗಮನಿಸ್ಬೋದು. 2ನೇ ವಚನದಲ್ಲಿ 14:2 ಮತ್ತು 3ನೇ ವಚನದಲ್ಲಿ ಯೆಹೋವನು ನಿಮ್ಮ ಸಂಕಟದಿಂದಲೂ ಕಳವಳದಿಂದಲೂ ಕಠಿಣವಾದ ಬಿಟ್ಟಿಯ ಸೇವೆಯಿಂದಲೂ ನಿಮ್ಮನ್ನು ವಿಶ್ರಾಂತಿಗೊಳಿಸುವ ದಿನದಲ್ಲಿ ಬಾಬೇಲಿನ ರಾಜನಿಗೆ ವಿರುದ್ಧವಾದಂಥ ಒಂದು ಸಂದೇಶ ಸುಮಾರು 20 ವಚನಗಳಲ್ಲಿ ಹೇಳಲಾಗಿದೆ. ಮತ್ತು ಇವೆಲ್ಲವನ್ನು ನಾವು ನೋಡಿಕೊಳ್ಳೋದಕ್ಕೆ ಬದಲು ಒಂದೊಂದು ಪದವನ್ನು ನಾವು ಗಮನಿಸೋಣ. ಉದಾಹರಣೆಗೆ, ಬಾಬೇಲಿನ ರಾಜನಿಗೆ ವಿರುದ್ಧವಾದಂಥ ಈ ಪದ್ಯದಲ್ಲಿ ಅವರ ಬಗ್ಗೆ ನೋಡುವಾಗ 4ನೇ ವಚನ, ಹಿಂಸಕನು, ಹಿಂಸಕನು, ಬಾಬೇಲಿನ ಆತ್ಮ ಹಿಂಸೆ, ರೇಗಾಟದ ಆತ್ಮ, ಬಾಬೇಲಿನ ಆತ್ಮ, ಕೋಪೋದ್ರೇಕ 5ನೇ ವಚನ, ಎಡೆಬಿಡೆಯದೇ ಹೊಡೆಯುವ ಆತ್ಮ, 5ನೇ ವಚನ, ಸಿಟ್ಟಿನ ಆತ್ಮ, ಹಿಂಸಿಸಿ ಆಳುವ ಆತ್ಮ, 5ನೇ ವಚನ. ಅನಂತರ ಆಳುತ್ತಿದ್ದ ದುಷ್ಟರು ಮತ್ತು ತಂಟೆ ಮಾಡುವಂಥದ್ದು 8ನೇ ವಚನ. ಪಾತಾಳಕ್ಕೆ ಸಂಬಂಧಪಟ್ಟದ್ದು 9ನೇ ವಚನ. ಪ್ರೇತಗಳು, ಹೌದು, ಪ್ರೇತಕ್ಕೆ ಸಂಬಂಧಪಟ್ಟದ್ದು. ಈ ರೀತಿಯಾಗಿ
ಪಾತಾಳ, ಪ್ರೇತ, ಜನರನ್ನು ನಡಗಿಸೋದು, ಈ 17ನೇ ವಚನ ಕೆಡವು ಬಿಡೋದು, ಕಾಡನ್ನಾಗಿ ಮಾಡೋದು, ಸೆರೆ ಹಿಡಿಯೋದು, ಕೊಲ್ಲುವುದು 20ನೇ ವಚನ, ಹಾಳು ಮಾಡೋದು, ಅಧರ್ಮ, ಇವೆಲ್ಲ ಬಾಬೇಲಿನ ಒಂದು ಆತ್ಮವಾಗಿದೆ. ಅದನ್ನು ಮುಖ್ಯವಾಗಿ ಹೇಳಬೇಕಾದ್ರೆ ಬಾಬೇಲಿನ ಆತ್ಮ ನನಗಾಗಿ, ನನ್ನ ಹೆಸರಿಗಾಗಿ, ನನ್ನ ಶಕ್ತಿಯಲ್ಲಿ. ಇದು ಬಾಬೇಲಿನ 3 ಪಟ್ಟಿನ ಒಂದು ಆತ್ಮವಾಗಿದೆ. ಆ ರೀತಿಯಾಗಿ ಹೇಳ್ತಾ ಇದ್ದಾಗ ಇದ್ದಕ್ಕಿದ್ದ ಹಾಗೆ 12ನೇ ವಚನದಲ್ಲಿ 14ನೇ ಅಧ್ಯಾಯ ಯೆಶಾಯನ ಗ್ರಂಥ, ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ. ಬಾಬೇಲನ್ನು, ಗಲಿಬಿಲಿಯನ್ನು ಮಾತನಾಡ್ತಾ ಇರುವಂಥ ವೇಳೆಯಲ್ಲಿ ಇದ್ದಕ್ಕಿದ್ದಂತೆ ಉದಯ ನಕ್ಷತ್ರಕ್ಕೆ ಒಂದು ಸಂದೇಶವನ್ನು ದೇವರು ಡ್ಯೂಯಲ್ ಪ್ರಾಫೆಸಿ, ಅಂದರೆ 2 ಪ್ರವಾದನೆ, ಅಂದರೆ ಅಂದು ಬಾಬೇಲಿಗೂ ಸಂಬಂಧಪಟ್ಟಿರಬೇಕು, ಮುಂದೆ ಒಬ್ಬ ಉದಯ ನಕ್ಷತ್ರ, ಆಕಾಶದಲ್ಲಿದ್ದಂಥ ಉದಯ ನಕ್ಷತ್ರಕ್ಕೂ ಸಂಬಂಧಪಡಬೇಕು. ಆ ರೀತಿಯಾಗಿ ಅಂತ ಪ್ರವಾದನೆ. ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ ಅಂಥೇಳ್ಬಿಟ್ಟು, ನೀನು ಪ್ರಧಾನ ದೂತನಾಗಿರುವಂಥ ಲೂಸಿಫರ್ನು ಅಥವಾ ಬೆಳ್ಳಿ ಬೆಳಕು ಹೊಮ್ಮಿಸುವವನು ಎಂಬ ಹೆಸರುಗೊಂಡ ಆತನ ಬಗ್ಗೆ ಇಲ್ಲಿ ಹೇಳಿದೆ. ನಾನು ಆಕಾಶಕ್ಕೆ ಹತ್ತಿ, ಸೈತಾನ್ ತನ್ನ ಮನಸ್ಸಿನಲ್ಲಿ ಅಂದುಕೊಂಡಂಥದ್ದನ್ನು ಇಲ್ಲಿ ನೋಡ್ಬೋದು. ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಡೆಯವರೆಗಿರುವ ಸುರಗಣ ಪರ್ವತದಲ್ಲಿ, 3ನೇದು ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿ ಸಮಾನನಾಗಿರುವೆನು ಅಂದುಕೊಂಡಿಯಲ್ಲ. ಸೈತಾನನ ವಿಚಾರಗಳು ಈ ರೀತಿಯಾಗಿದ್ದು, ಇದು ಗರ್ವದ ಪ್ರಕಟಣೆಗಳು, ಎಕ್ಸ್ಪ್ರೆಷನ್ಸ್ ಆಫ್ ಪ್ರೈಡ್. ಏನದು? ನಾನು ಆಕಾಶಕ್ಕೆ ಹತ್ತಿ ಮೇಲೆ ಹೋಗಬೇಕು, ಇಂಥ ಒಂದು ಉತ್ತರ ದಿಕ್ಕೆ ಕಟ್ಟೆ ಇರುವಂಥ ಒಂದು ಪರ್ವತ, ನನ್ನ ಸಿಂಹಾಸನ ದೇವರ ನಕ್ಷತ್ರಗಳಿಗಿಂತ ಮೇಲೆ, ಉನ್ನತ ಮೇಘಮಂಡಲ, ಮೇಲೆ ಏರಬೇಕು. ಈಗಾಗಲೇ ಮೇಲೆ ಏರಿದ್ದೀನಿ, ಇನ್ನೂ ಮೇಲೆ ಏರ್ತಾ ಇರಬೇಕು. ಉನ್ನತೋನ್ನತನಿಗೆ ಸರಿಸಮಾನನಾಗುವೆನಂದರೆ ದೇವರಿಗೆ ನಾನು ಸರಿಸಮಾನನಾಗ್ತೇನೆ ಅಂದುಕೊಂಡಿಯಲ್ಲ. ಆದರೆ ಆ ರೀತಿಯಾಗಿ ಸೈತಾನನು ಅಂದುಕೊಂಡಿದ್ದರಿಂದ ನೀನು ಪಾತಾಳಕ್ಕೆ, ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿದ್ದಿ. ಹೌದು, ಎಷ್ಟು ಮೇಲಕ್ಕೆ ಹೋಗಬೇಕಂತಿದ್ರು ಅಷ್ಟು ಕೆಳಕ್ಕೆ ದೇವರು ಇಳಿಸುವಾತನಾಗಿದ್ದಾನೆ. ಒಂದು ವಾಕ್ಯ ನೆನಪಿಗೆ ಬರುತ್ತಿದೆ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳುವಂಥದ್ದನ್ನು ಗಮನಿಸ್ಬೋದು. ಇದು ಹೆಚ್ಚಾಗಿ ನಾಯಕರಿಗೆ ಆತನು ಮಾತನಾಡ್ತಾ ಇರುವಂಥ ಒಂದು ಮಾತು, ಆದರೂ ಕೂಡ ನಮಗೆ ಇದು ಅನ್ವಯ ಇದರಲ್ಲಿದೆ. 23ನೇ ಅಧ್ಯಾಯ. ಹೌದು, ಮುಂದೆ ನೋಡುವಾಗ 12ನೇ ವಚನದಲ್ಲಿ ಒಂದು ಮಾತು ಈ ರೀತಿಯಾಗಿದೆ. ಮತ್ತಾಯ 23:12, ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಯಾರಿಗಿದು ಹೇಳ್ತಾ ಇರುವುದು ಎಂಬುದಾಗಿ ನೋಡುವಾಗ, ಬೋಧಕರನಿಸಿಕೊಳ್ಳುವವರಿಗೆ 8ನೇ ವಚನ, ಭೂಲೋಕದಲ್ಲಿ ತಂದೆ ಅನಿಸಿ ಕರೆಯಲ್ಪಡುವವರಿಗೆ 9ನೇ ವಚನ,
ಗುರುಗಳು ಅನಿಸಿಕೊಂಡವರಿಗೆ 10ನೇ ವಚನ, ಅಂಥವರಿಗೆ ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವವನು, ತನ್ನನ್ನು ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡುವನು ಎಂಬ ಮಾತನ್ನು ದೇವರು ಇಲ್ಲಿ ಹೇಳಿದ್ದನ್ನು ಗಮನಿಸ್ತೇವೆ. ಸರಿ, ಈಗ ಉನ್ನತವಾಗಿ ಹೆಚ್ಚಿಸಲ್ಪಡುವಂಥದ್ದು ಎಷ್ಟು ಅಪಾಯಕಾರಿ, ದೇವರು ಅದನ್ನು ಇಷ್ಟಪಡಲ್ಲ. ಆದರೆ ಕ್ರಿಸ್ತನ ಆತ್ಮ ನೋಡಿದರೆ ಮೇಲಿಂದ ಆತನೇ ಕೆಳಕ್ಕೆ ಬಂದು ಮತ್ತು ಪಾತಾಳಕ್ಕೆ ಕೂಡ ಇಳಿದು ಅಷ್ಟರ ಮಟ್ಟಿಗೆ ತನ್ನನ್ನು ತಗ್ಗಿಸಿಕೊಂಡು, ಮೇಲೆ ಆತನಿದ್ದಾಗಲೂ ಆತನಲ್ಲಿ ದೀನತೆ, ದೇವರು ಮನುಷ್ಯನಾಗಿ ಭೂಮಿಗೆ ಬಂದಾದ ಮೇಲೆ ಕೂಡ ದೀನತೆ ಆತ್ಮ, ಮನುಷ್ಯನಾಗಿ ಬಂದ ಆತನು ದಾಸನಾಗಿರುವಂಥದ್ದು ದೀನತ್ವದ ಆತ್ಮ, ದಾಸನಾಗಿರುವಂಥದ್ದನ್ನು ಒಬ್ಬ ಅಪರಾಧಿಯೋಪಾದಿಯಲ್ಲಿ ಎಣಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಡುವಂಥದ್ದು ಮಹಾದೀನತ್ವ. ಪ್ರಾಣ ಬಿಟ್ಟ ನಂತರ ಆತನು ಹೌದು ಪಾತಾಳಕ್ಕೆ ಇಳಿದು ಆತ್ಮನಲ್ಲಿ ಹೋದಂಥದ್ದು ಕೂಡ ದೀನತ್ವವೇ. ಆ ರೀತಿಯಾಗಿರುವಾಗ ದೇವರು ಆತನ ಉನ್ನತ ಸ್ಥಾನಕ್ಕೆ ಏರಿಸುವಂಥದ್ದನ್ನು ನಾವು ನೋಡ್ತೇವೆ. ಹೌದು, ಸೇನಾಧೀಶ್ವರನಾದ ಯೆಹೋವನಿಂದ ಒಂದು ಮಾತು ಹೊರಟಿತು, 22ನೇ ವಚನ, ನಾನು ಏನು ಮಾಡ್ತೀನಿ ಎಂಬುದಾಗಿ ದೇವರು ಸ್ಪಷ್ಟಪಡಿಸ್ತಾನೆ. ಗರ್ವದ ಆತ್ಮ ಮತ್ತು ಗಲಿಬಿಲಿ ಆತ್ಮ ಮತ್ತು ಸ್ಥಾನಮಾನದ ಆತ್ಮ ಮತ್ತು ಯಜಮಾನತ್ವದ ಆತ್ಮ, ಇವೆಲ್ಲ ದೇವರು ಕೊಟ್ಟರೆ ಅದನ್ನು ಉಪಯೋಗಿಸ್ತಕ್ಕದ್ದು. ಆದರೆ ಸ್ಥಾನಮಾನ, ಆದರೆ ಗರ್ವದ ಆತ್ಮ, ಸ್ಥಾನಮಾನದ ಆತ್ಮ ಅದು ಒಳ್ಳೆಯದಲ್ಲ. ಅದು ಸೈತಾನನಿಗೆ ಸಂಬಂಧಪಟ್ಟ ಆತ್ಮವಾಗಿದೆ. ಮತ್ತು ಹೊಸದಾಗಿ ಯಾರಾದರೂ ಸೇವೆಗೆ ಬಂದರೆ ಅಂಥವರಿಗೆ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕಂದರೆ ಪೌಲನು ಒಂದು ಮಾತು ಹೇಳುವಂಥದ್ದನ್ನು ನಾವು ಗಮನಿಸಬಹುದು. ಅದೇನೆಂದರೆ ತಿಮೋತಿ ಪತ್ರಿಕೆಯಲ್ಲಿ ಅದನ್ನು ನೋಡಬಹುದು. ಯಾರು ಹೊಸದಾಗಿ ಸಭಾಧ್ಯಕ್ಷರು ಅಥವಾ ಸಭಾ ಸೇವಕರು ಆಗಿರುವಂಥ ಅವರ ಯೋಗ್ಯತೆ ಏನಿರಬೇಕೆಂಬುದಾಗಿ ಮಾತನಾಡುವಾಗ 1ನೇ ತಿಮೋತಿ 3ನೇ ಅಧ್ಯಾಯದಲ್ಲಿ ಒಂದು ಮಾತು ಪೌಲನು ಮಾತಾಡ್ತಾ ಸಭಾಧ್ಯಕ್ಷನ ಉದ್ಯೋಗವನ್ನು ಪಡ್ಕೊಳ್ಳಬೇಕೆಂದಿರುವಂಥವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆದರೆ ಗಮನಿಸಿ, ಅಂಥವರು ಹೊಸದಾಗಿ ಸಭೆಯಲ್ಲಿ ಸೇರಿದ ವ್ಯಕ್ತಿಯಾಗಿರಬಾರ್ದು. ಯಾಕೆ? ಅಂಥವನಾದರೆ ಉಬ್ಬಿಕೊಂಡು, ನೋಡ್ರಿ, ಉಬ್ಬೋದು ಹೇಗೆ ಬರ್ತದೆ, ಈ ಗರ್ವ ಹೇಗೆ ಬರ್ತದೆ, ಭಾಳ ಅಪರೂಪ. ಸ್ವತಂತ್ರ ಚಿತ್ತ ನಮಗಿರೋದ್ರಿಂದ ಯಾವಾಗ ಬೇಕಾದ್ರೂ ಬರ್ಬೋದು, ಯಾಕಂದ್ರೆ ಪರಲೋಕದಲ್ಲಿ ಇದ್ದಾಗಲೇ ಸೈತಾನಿಗೆ ಬಂದುಬಿಟ್ಟಿದೆ. ಆದರೆ ಹೊಸದಾಗಿ ಸಭಾ ಜವಾಬ್ದಾರಿಕೆಯನ್ನು ತೆಗೆದುಕೊಳ್ಳುವಾಗ ಅಂಥವರು ಉಬ್ಬಿಕೊಂಡು, 1ನೇ ತಿಮೋತಿ 3:6, ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾವಿಧಿಗೆ ಒಳಗಾದನು. ಭಾಳ ಡೇಂಜರ್. ಸೈತಾನಿಗೆ ಆಗ್ತಕ್ಕಂಥ ಒಂದು ಶಿಕ್ಷೆ ಯಾರಿಗಾಗುತ್ತದೆ ಅಂತ ಹೇಳಿದ್ರೆ, ಹೊಸದಾಗಿ ದೇವರ ಸೇವೆ ಮಾಡುವಾಗ ಗರ್ವ ಪಟ್ಕೊಂಡಂಥವ್ರಿಗೆ. ಆಶ್ಚರ್ಯ. ಸರಿ, ಇದು ಬಾಬೆಲಿನ ವಿಷಯವಾಗಿ ಮತ್ತು ಸೈತಾನನ ವಿಷಯವಾಗಿ ಇದ್ದಂಥ ಒಂದು ಪ್ರವಾದನೆ. ಆ ಕಾಲದಲ್ಲಿ ಬಾಬೆಲಿಗೆ, ಭವಿಷ್ಯತ್ ಕಾಲದಲ್ಲಿ ಸೈತಾನಿಗೆ ಅಂತ ಆ ರೀತಿಯಾಗಿ ತೆಗೆದುಕೊಳ್ಳೋಣ. ಅದೇ ಸಂದರ್ಭದಲ್ಲಿ ಇನ್ನೂ 2 ದೇಶಗಳ ವಿರುದ್ಧವಾಗಿ ದೇವರು ಪ್ರವಾದನೆಯನ್ನು ಹೇಳಿದಂಥದ್ದನ್ನು ನಾವು 24ನೇ ವಚನದಿಂದ ಗಮನಿಸ್ತೇವೆ.
ಯೆಶಾಯನ ಗ್ರಂಥ 14ನೇ ಅಧ್ಯಾಯದ 24ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಸೇನಾಧೀಶ್ವರ ಯೆಹೋವನು ಅಶ್ಶೂರ್ಯದ ವಿಷಯವಾಗಿ ಪ್ರವಾದನೆ. ಸೇನಾಧೀಶ್ವರನಾದ ಯೆಹೋವನು ಆಣೆಯಿಟ್ಟು ಹೇಳುವುದೇನೆಂದರೆ, ನಾನು ಸಂಕಲ್ಪಿಸಿದ್ದೇ ನೆರವೇರುವುದು, ಉದ್ದೇಶಿಸಿದ್ದೇ ನಿಲ್ಲುವುದು ಖಂಡಿತ. ಆಮೇನ್. ಖಂಡಿತವಾಗಿ ಆ ರೀತಿಯಾಗಿರಬೇಕು. ಅಶ್ಶೂರ್ಯರನ್ನು ನನ್ನ ದೇಶದಲ್ಲಿ ಮುರಿದು ನನ್ನ ಬೆಟ್ಟಗಳ ಮೇಲೆ ತುಳಿದು ಬಿಡುವೆನು. ಆಗ ಅವರು ಹೂಡಿದ ನೊಗವು ನನ್ನ ಜನರಿಂದ ತೊಲಗಿ, ಹೊರಿಸಿದ ಹೊರೆಯು ನನ್ನ ಜನರ ಹೆಗಲಿಗೆ ದೂರವಾಗಿರುವ. ಇದು ಎಲ್ಲಾಗ್ತದೆ? ಇದು ಲೋಕದಲ್ಲಿ ಎಲ್ಲ ನೆರವೇರಬೇಕಾದ ನನ್ನ ಉದ್ದೇಶ. ದೇವರಂತ ಹೇಳಿದರೆ ಇಡೀ ಲೋಕಕ್ಕೆ ಸಾರ್ವತ್ರಿಕವಾದಂಥ ವ್ಯಕ್ತಿ, ಆತನ ಉದ್ದೇಶ ನೆರವೇರಬೇಕು. ಆ ರೀತಿಯಾಗಿ ಹೇಳಿಬಿಟ್ಟು ಸೇನಾಧೀಶ್ವರನಾದ 27ನೇ ವಚನ, ಯೆಶಾಯ 14:27, ಸೇನಾಧೀಶ್ವರನಾದ ಯೆಹೋವನು ಉದ್ದೇಶ ಮಾಡಿದ್ದಾನೆ, ಅದನ್ನು ಯಾರು ವ್ಯರ್ಥಪಡಿಸುವರು? ಆತನ ಕೈ ಚಾಚಿದೆ, ಹಿಂದಕ್ಕೆ ತಳ್ಳುವವರು ಯಾರು? ಹೌದು, ಇದು ಅಶ್ಶೂರ್ಯದ ಕುರಿತಾಗಿರುವ ದೈವೋಕ್ತಿ. ಈಗಾಗಲೇ ಬಾಬೆಲಿನ ವಿರುದ್ಧವಾಗಿ ಆಯಿತು, ಅಶ್ಶೂರ್ಯದ ವಿರುದ್ಧವಾಗಿ ಆಯಿತು, ಫಿಲಿಸ್ಟಿಯರ ವಿಷಯವಾದ ದೈವೋಕ್ತಿ. ಈಗ ನೋಡಿಕೊಳ್ಳೋಣ. 28ರಿಂದ 32 ವಚನಗಳಲ್ಲಿ ಇರುವಂಥ ವಾಕ್ಯ ಭಾಗ. ಅರಸನಾದ ಆಹಾಜನು ಕಾಲವಾದ ವರ್ಷದಲ್ಲಿ, ಅಂದರೆ ಆಹಾಜನು ಕಾಲದಲ್ಲಿ, ಅವನ ಕಾಲದಲ್ಲಿ 2 ದೇಶ ಯುದ್ಧಕ್ಕೆ ಬರ್ತದೆ ಅಂತ ಹೇಳ್ಬಿಟ್ಟು ಹೆದರಿಬಿಟ್ಟಿದ್ದ. ಇಸ್ರಾಯೇಲ್ ಮತ್ತು ಅರಾಮ್ಯರು ಒಂದಾಗ್ಬಿಟ್ಟು ರೆಚೀನ ಮತ್ತು ಅದೇ ಸಂದರ್ಭದಲ್ಲಿ ಪೆಕಹ ಇವರು ವಿರುದ್ಧವಾಗಿ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬೇಸರ ಪಟ್ಟುಕೊಂಡಂಥ ಅವನ ಕಾಲವಾದ ವರ್ಷದಲ್ಲಿ ಇನ್ನೊಂದು ನಡೀತು. ಫಿಲಿಸ್ಟಿಯರ ಬಗ್ಗೆ ದೇವರ ಒಂದು ದೈವೋಕ್ತಿ ಯೆಶಾಯನ ಮುಖಾಂತರವಾಗಿ, ಎಲ್ಲ ಫಿಲಿಸ್ಟಿಯರೇ, ನಿಮ್ಮನ್ನು ಹೊಡೆದ ಕೋಲು ಮುರಿದು ಹೋಯಿತೆಂದು ಉಲ್ಲಾಸಗೊಳ್ಳದಿರಿ. ಆಯ್ತು ಬಿಡು ಎಂಬುದಾಗಿ ಸಂತೋಷ ಪಡಬೇಡ್ರಿ. ಹಾವಿನ ಬೀಜದಿಂದ ಮಹಾನ್ ನಾಗ ಉಂಟಾಗುವುದು. ದೇವರು ಇಲ್ಲಿ ಇದು ದೈವೋಕ್ತಿಯಾಗಿ ಪಾರಮಾರ್ಥಿಕವಾಗಿ ಪದ್ಯ ರೂಪದಲ್ಲಿ ಹೇಳಿದಂಥ ಒಂದು ಮಾತು. ಹೌದು, ಆ ಬೀಜದ ಸಂತತಿಯು ಹಾರುವ ಅಗ್ನಿಮಯ ಸರ್ಪವೇ, ಬಹಳ ಭಯಂಕರವಾದದ್ದು, ಭೀಕರವಾದದ್ದು. ನನ್ನ ಜನರಲ್ಲಿ ಬಡತನದ ಹಿರಿಯ ಮಕ್ಕಳಿಗೂ ಪೋಷಣೆಯಾಗುವುದು. ದೇವರು ಇಂಥ ಒಂದು ವಿಷಯದಲ್ಲಿ ಹೇಗೋ ಬಡವರ ಬಗ್ಗೆ ಯೋಚನೆ ಮಾಡಿಕೊಂಡು ಮುಕ್ತಾಯವಾಗುವಂಥದ್ದು 32ನೇ ವಚನದಲ್ಲಿ ಏನಂತ ಹೇಳಿದ್ರೆ, ಯೆಹೋವನು ಚೀಯೋನನ್ನು ಸ್ಥಾಪಿಸಿದ್ದಾನೆ. ಗಲಿಬಿಲಿ ಇರ್ಬೋದು, ವೈರಿಗಳಿರ್ಬೋದು, ಫಿಲಿಸ್ಟಿಯರ್ ಇರ್ಬೋದು. ಫಿಲಿಸ್ಟಿಯರ್ ಅಂದರೆ ಹಾಗೆ ಹೊರಳುವವರು, ರೋಲರ್ಸ್, ಸುತ್ತಾಡುವಂಥವರು, ಸುತ್ತಿಸುವಂಥವ್ರು ಅಂತ ಕೂಡ ಹೇಳ್ಬೋದು. ಅವರ ನಡುವೆ ಯೆಹೋವನು ಚೀಯೋನನ್ನು ಸ್ಥಾಪಿಸಿದ್ದಾನೆ. ಆತನ ಜನರಲ್ಲಿನ ದೀನದರಿದ್ರರು ಅದನ್ನು ಆಶ್ರಯಿಸಿಕೊಳ್ಳುವರು. ನೋಡ್ರಿ, ಬಡವರ ಬಗ್ಗೆ ದೇವರು, ಸಮಸ್ಯೆಗಳ ನಡುವೆ ಬಡವರು, ಸಮಸ್ಯೆಗಳ ನಡುವೆ ಮೆಸ್ಸಿಯನು, ಸಮಸ್ಯೆಗಳ ನಡುವೆ ನಿರೀಕ್ಷೆ, ಸಮಸ್ಯೆಗಳ ನಡುವೆ ದೇವರ ಮಾತು, ದೇವರ ವಾಕ್ಯ, ಸಮಸ್ಯೆಗಳ ನಡುವೆ ದೇವರ ಅಪೇಕ್ಷೆಯ ಒಂದು ಪ್ರಾರ್ಥನೆ. ಹೌದು, ಸಮಸ್ಯೆಗಳ ನಡುವೆ ನಂಬಿಕೆಯನ್ನು ಪ್ರಯೋಗಿಸಬೇಕು. ಆ ರೀತಿಯಾಗಿ ಮುಕ್ತಾಯವಾಗ್ತದೆ ಯೆಶಾಯನ ಗ್ರಂಥ 14ನೇ ಅಧ್ಯಾಯ. ಹೌದು, ದೇವರು 14ನೇ ಅಧ್ಯಾಯ ಯೆಶಾಯನ ಗ್ರಂಥವನ್ನು ಅಧ್ಯಯನ ಮಾಡಿ ಮುಗಿಸುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು
ನಿಮ್ಮನ್ನು ಆಶೀರ್ವದಿಸಲಿ.